ಕಾಮ ತುಂಬಿದ ಪುಷಾಚಿ, ಕೈ ಬಿಡಲು ಈ ಅಬಲೆ ಹೆಣ್ಣನ್ನು ಕೈ ಬಿಡಬೇಕ. ನನ್ನ ಚದುರಂಗದ ಆಟದಲ್ಲಿ ಭಾಗವಹಿಸಲು ಬಂದ ನೀನ್ಯಾವನಲ್ಲೇ ಬಚ್ಚ ನಿಮ್ಮಂತ ಕಾಮ ತುಂಬಿದ ಕೆಟ್ಟನರ ರಾಕ್ಷಸರ ರಕ್ತ ಕರವನ್ನೇ ಇರಲು ಬಂದಿರುವ ನಾನೊಬ್ಬ ಸೂರ್ಯದ ಕಿರಣದಂತೆ ಹೊಳೆಯುವ ವಜ್ರ ಸಮರ್ಥ ಸಮರ್ಥ ಸೂರ್ಯನ ಕಿರಣವಾದರೇನು, ಹುಣ್ಣಿಮೆ ಚಂದ್ರನಾದರೇನು, ನನ್ನ ದಾರಿಗೆ ಅಡ್ಡ ಬರಬೇಡ, ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಮಗನೇ. ಒಂದು ಅಬಲೆ ಹೆಣ್ಣನ್ನು ದಾರಿಯಲ್ಲಿ ನಿಮ್ಮಂತವರ ಕೈಯಲ್ಲಿ ಬಿಟ್ಟು ಕೊಟ್ಟು ಹೋಗಲು ನಾನೇನು ನಿನ್ನಾಗೆ ಮತ್ತೊಬ್ಬರ ಮನೆ ಮುಂದೆ ಬಿಸಾಕಿದ ಎಂಜಲು ಕೂಳು ತಿಂದು ಬದುಕುವ ನಾಯಿಯಲ್ಲ. ಈ ಸಮರ್ಥ ಗಂಡನಿಗೆ ಭಾರತಾಂಬೆ ಆ ಎಮ್ಮೆ ಪುತ್ರ. ನರಗಟ್ಟ ನಾಗೇಂದ್ರ, ಈ ಹೆಣ್ಣನ್ನು ಇಲ್ಲೇ ನನ್ನ ಕೈಗೆ ಒಪ್ಪಿಸಿ ಹೋದರೆ ಸರಿ, ಇರದಿದ್ದರೆ ಈ ಹೆಣ್ಣಿನ ಕಾಲಲ್ಲಿರುವ ಚಪ್ಪಲಿಯ ಸರ ಮಾಡಿ ನಿನ್ನ ಕೊರಳಿಗೆ ಹಾಕಿ ಆರಕೆಯ ಕೋಣದಂತೆ ಓಡಾಡಿಸಿ ಕಳೆಯುತ್ತಿದ್ದರೆ ನಾನೇಕೆ ಹುಟ್ಟಬೇಕು ಈ ಒಣಗೇರಿ ಗ್ರಾಮದಲ್ಲಿ? ಭಾರತಾಂಬೆಯ ಪುತ್ರ ತುಂಬಿದ ಸಮಾಜದ ಮುಂದೆ ಆ ದ್ರೌಪದಿ ಸೀರೆಯನ್ನು ಎಳೆಯುವಾಗ ಎಲ್ಲಿ ಹೋಗಿತ್ತು ಈಗಿನ ಗಂಡನೆಯ ಪೌರುಷ? ಲೇ ಸಮರ್ಥ, ಈ ಹುಲಿಯ ಬಾಯಿಗೆ ಆಗುತ್ತಿರಲೇ ಕುರಿಮರಿ. ಇದು ಕುರಿಮರಿ ಅಲ್ಲದೆ ಸಿಂಹದ ಮರಿ. ಒಣಗೇರಿಯ ಕೋಟೆ ಅಂತಿರುವ ಈ ನಾಗೇಂದ್ರನಿಗೆ ಬೆದರಿಕೆ ಸಾಧ್ಯವಿಲ್ಲ. ಲೇ ಸಮರ್ಥ, ನನ್ನೊಂದಿಗೆ ವಾದಿಸಬೇಡ, ಸುಮ್ಮನೆ ಹೊರಟು ಹೋಗು. ನಾಗ, ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಗನೇ. ಕಂಕಣ ಬದ್ಧ ಹೋಗಿ ಕರತಿಯರ ಮಾನ ಪ್ರಾಣ ಶೀಲ ಸಿಂಧೂರ ಕಾಪಾಡಲು ಬಂದಿರುವೆ. ಭಾಗ್ಯಶ್ರೀ, ಇದೊಂದು ಸಮಯ ಕಳೆದರೆ ಏನಾಯಿತು, ಮತ್ತೊಂದು ಸಮಯದಲ್ಲಿ ನೋಡಿಕೊಳ್ಳುತ್ತೇನೆ. ಆವಿಗೆ ಅಲ್ಲಿನಲ್ಲಿ ಮಾತ್ರ ವಿಷಯ ಇರ್ತದೆ. ಈ ನಾಗೇಂದ್ರನಿಗೆ ಮೈ ತುಂಬ ವಿಷಯ. ಮಗುವಿಗೆ ತಾಯಿ ಎದೆಯಲು ಸಿಹಿ ಎನಿಸಿರಬಹುದು, ಆದರೆ ಅದನ್ನು ವಿಷಯ ಮಾಡದೆ ಬಿಡಲಾರ ಈ ನರ 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 ರಾಕ್ಷಸ ನಾಗೇಂದ್ರ. ಹೊಡೆದ್ರೆ ಹಾವನ್ನೇ ಹೊಡಿಬೇಕು, ಕದ್ರೆ ಖಜಾನನೇ ಕದಿಬೇಕು, ಮುಟ್ಟಿದ್ರೆ ಯಾರು ಮುಟ್ಟಿದ್ರೆ ಹೆಣ್ಣನ್ನೇ ಮುಟ್ಟಬೇಕು.